Good morning, my dear students. Good morning, sir. How are you? Fine, sir. Had your breakfast? Yes, sir. Okay. Dear students, today we will discuss about the English grammar unit noun. Okay? Are you ready? Yes, sir. ಹಾಗಾದ್ರೆ ನೋಡಿ ಮಕ್ಕಳೇ, ಇಂದು ನಾವು ಇಂಗ್ಲಿಷ್ ಗ್ರಾಮರ್ ನಲ್ಲಿ ಬರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ನೌನ್. ನೌನ್ ನಲ್ಲಿ ನಾವು ಒಟ್ಟು ಕೈಂಡ್ಸ್ ಆಫ್ ನೌನ್ ನೋಡೋದಾದ್ರೆ ಒಟ್ಟು 7 ವಿಧದ ನಾಮಪದಗಳನ್ನು ನೋಡುತ್ತೇವೆ. ಹಾಗಾದ್ರೆ ಮೊದಲನೆಯದಾಗಿ ನೌನ್. ವಾಟ್ ಈಸ್ ದ ನೌನ್? ನೌನ್ ಅಂದ್ರೆ ಯಾರು ಗೊತ್ತಾ ಮಕ್ಕಳೇ? ನೋಡಿ ಮಕ್ಕಳೇ, ಹಾಗಾದ್ರೆ ಏನು ಕೇಳಿ. ನೌನ್ ಈಸ್ ಎ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ಸ್, animals and birds. It is called as a noun. ಹಾಗಾದ್ರೆ ನಾವು ನೌನ್ ನಲ್ಲಿ 7 ರೀತಿಯ ಕೈಂಡ್ಸ್ ಆಫ್ ನೌನ್ ಅನ್ನು ನೋಡ್ತೀವಿ. ಎಷ್ಟು ರೀತಿಯ ಮಕ್ಕಳೇ? 7 ರೀತಿಯಾಗಿ ನಾವು ಕೈಂಡ್ಸ್ ಆಫ್ ನೌನ್ ಅನ್ನು ನೋಡ್ತೀವಿ. ಮೊದಲನೇದಾಗಿ ಕಾಮನ್ ನೌನ್, ಎರಡನೇದಾಗಿ ಪ್ರಾಪರ್ ನೌನ್, ಮೂರನೇದಾಗಿ ಕಲೆಕ್ಟಿವ್ ನೌನ್, ನಾಲ್ಕನೇದಾಗಿ ಅಬ್ಸ್ಟ್ರಾಕ್ಟ್ ನೌನ್, ಐದನೇದಾಗಿ ಕೌಂಟೇಬಲ್ ನೌನ್, ಸಿಕ್ಸ್ only uncountable noun, seventh one material noun. ಹಾಗಾದರೆ ನೋಡಿ ಮಕ್ಕಳೇ, ಮೊದಲನೆಯದಾಗಿ ಕಾಮನ್ ನೌನ್. ಕಾಮನ್ ನೌನ್ ಎಂದರೆ which denotes the common to everyone, place, things, animals and birds. It is called as a common. For example, sky, earth. ಮತ್ತೆ ಮಕ್ಕಳೇ, give me example. River, mountain, man, woman. ಇದೇ ಮಕ್ಕಳೇ ಕಾಮನ್ ನೌನ್ಗೆ ಎಕ್ಸಾಂಪಲ್. ಎರಡನೇದಾಗಿ ಸೆಕೆಂಡ್ ಅಲ್ಲಿ ಪ್ರಾಪರ್ ನೌನ್. ವಾಟ್ ಈಸ್ ಅ ಪ್ರಾಪರ್ ನೌನ್? ಪ್ರಾಪರ್ ನೌನ್ ಅಂದ್ರೆ ಏನಾದ್ರು ಗೊತ್ತಾ ಮಕ್ಕಳೇ? ಕನ್ನಡದಲ್ಲಿ ನಾವು ಇದಕ್ಕೆ ಅಂಕಿತ ನಾಮ ಎಂದು ಕರೆಯುತ್ತೇವೆ. ಪ್ರಾಪರ್ ನೌನ್ which denotes the particular name of person, place, things, animals and bird. It is called as a proper noun. For example, ವಿನೋದ್, ಇದು ಪ್ರಾಪರ್ ನೌನ್. ಪರ್ಟಿಕ್ಯುಲರ್ ಆಗಿ ಏನ್ ಮಾಡಕತ್ತ, ಮೆನ್ಷನ್ ಮಾಡಕತ್ತ ಏನಂತ, ವಿನೋದ್ ಪರ್ಸನ್. ಅದೇ ರೀತಿ ಏರ್ಗೋಲ್, it is a place noun. And pig, it is a animal noun. And chair, it is a things name. ಹಾಗಾದ್ರೆ ಪ್ರಾಪರ್ ನೌನ್, it is a particular name of person, place, things, animals and bird. It is called as a
ಪ್ರಾಪರ್ ನೌನ್ ಅಂದ್ರೆ ಯಾವುದೇ ಒಂದು ನಾಮಪದವು ವ್ಯಕ್ತಿಗಳ ಹೆಸರನ್ನು, ಪ್ರಾಣಿಗಳ ಹೆಸರನ್ನು, ಪಕ್ಷಿಗಳ ಹೆಸರನ್ನು, ಸ್ಥಳದ ಹೆಸರನ್ನು ನಿಖರವಾಗಿ ಸೂಚಿಸುವಂತಿದ್ದರೆ ಆ ಒಂದು ನಾಮಪದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತೀವಪ್ಪ ಅಂತಂದ್ರೆ ಪ್ರಾಪರ್ ನೌನ್ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಥರ್ಡ್ ಒನ್ ಕಲೆಕ್ಟಿವ್ ನೌನ್. Collective noun which denotes the group of person, place, things, animals and birds. It is called as a collective noun. ಅಂದರೆ ಕನ್ನಡದಲ್ಲಿ ನಾವು ಮಕ್ಕಳೇ ಸಮೂಹವಾಚಕ ಎಂದು ಕರೆಯುತ್ತೇವೆ. ಉದಾಹರಣೆ, ಫಾರ್ ಎಕ್ಸಾಂಪಲ್, ಕಲೆಕ್ಟಿವ್ ನೌನ್ ಗ್ರೂಪ್ ಆಫ್ ಮೆಂಬರ್ಸ್. ಗ್ರೂಪ್ ಆಫ್ ಮೆಂಬರ್ಸ್ ಇದಕ್ಕೆ ಏನಂತ ಅಂತಂದ್ರೆ ಗ್ರೂಪ್ ಆಫ್ ಮೆಂಬರ್ ಅಂದ್ರೆ ಕುಟುಂಬದಲ್ಲಿ ಸದಸ್ಯರ ಗುಂಪನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಫ್ಯಾಮಿಲಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಗ್ರೂಪ್ ಆಫ್ ಸೋಲ್ಜರ್ಸ್ ಅಂದ್ರೆ ಸೈನಿಕರ ಒಂದು ಗುಂಪಿಗೆ ಏನಂತಪ್ಪ ಅಂದ್ರೆ ಇಂಗ್ಲಿಷ್ ನಲ್ಲಿ ಆರ್ಮಿ. ಅದೇ ರೀತಿಯಾಗಿ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳ ಒಂದು ಗುಂಪನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಸ್ಕೂಲ್ ನೋಡಿ. ಹಾಗಾದ್ರೆ ಮಕ್ಕಳೇ, ಟುಡೇ we will discuss about the English grammar, part of speech, otherwise noun. About next class we will study about 4 types of noun.